ಯಾರು उद्घाटनांगभूतम दीप महालक्ष्मी देवता दीप महालक्ष्मी देवता जगदम्ब दीप महालक्ष्मी उद्घाटन समय सकल कार्यान्विता महागणपति ओम गणाना अंत्वा गणपतिगं भवामहे कविं कवीनामुपमस्तमस्तवं ज्येष्ठराज ब्रह्मणां ब्रह्मणस्पदा आचम्यानन्तरं परिमलपत्रपुष्पार्धत्वयामि नैवेद्यात्रे रोक्षापरिशुञ्च ಕೊಡ್ತಾ ಎಲ್ಲ ಕರೆಕ್ಟಾಗಿ नैवेद्यार्थे प्रोक्षापरिशुञ्चा प्रातर्मध्याह्नसन्ध्यायां गायत्रीं वास्ते नमः प्राणात्मे नमः विहारात्मे नमः प्राणात् पञ्चभूतात्मे नमः दीपमहालक्ष्मी देवताभ्यो नमः तत्काले कदलीफलनैवेद्यं तर्पयामि नारिकेलफलनैवेद्यं तर्पयामि हिरण्यगर्भाय नमः सुवर्णपुष्पफलदक्षिणां तर्पयामि पूगीफलताम्बूलां तर्पयामि हिरण्यगर्भाय नमः मैडम कोड़ी किटी सोमे मैडम मैडम परिमलपत्रपुष्पार्धत्वयामि देवता रक्षान्धारयामि नमस्करोमि यो वेदादोत्तरप्रोक्तो वेदान्ते च प्रतिष्ठितः तस्य प्रकृतिलीनस्य परस्य महेश्वरिः दीपमहालक्ष्मी नमः ध्यानावाहनात् समस्तोपचारपूजार्थे पुष्पाणकपुष्पयामि गणपता नमस्करोमि ओम वंदे राजा वरनाथ वंदे वोपस्पतये इंद्रश्चाक्षरा संधारयता ध्रुवं देवलक्ष्मं सुदेव ताराबलं दीपिदीपं तदेव विद्याबलं दैवबलं तदेव ವೆರೈಟಿ ವೆರೈಟಿ ಸ್ವೀಟ್ ಇದೆ ಒಂದೊಂದು ಕಡೆ ನಾವು ಯಾವುದು ಚೆನ್ನಾಗಿದೆ ಇರಿ ಒಂದು ನಿಮಿಷ ಈ ಕಡೆ ಬನ್ನಿ ಶೇಷಗಿರಿ ಅಣ್ಣ ಇದನ್ನ ಸೂಪರ್ श्रीर्वर्चस्यमायुष्यमारोग्यमारोपमानं महीयते धनं वशं बहुकीर्तिलाभं शतसंवत्सरं दीर्घमायुः शतमानं भवति शताय पुरुषस्य आयुष्रेवेन्द्रिये प्रतिष्ठते मंगलानि ಏನು ಇವತ್ತು
ನಮ್ಮ ಹೆಣ್ಣು ಒಟ್ಟಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ಐಮ್ಯಾಕ್ಸು ದೀಪ ಬೆಳಗೋಕೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಆಗಮಿಸಿ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳ ಸಂತೋಷವಾಯಿತು. ಯಾಕಂದ್ರೆ ಕತ್ನಲ್ಲಿರುವಂಥ ಬೆಳಕು ಬಂದು ಆಯ್ತು. ಇವತ್ತು ಮಾರ್ಕೆಟ್ ಎಲ್ಲ ಬೆಳಕು ಬಂದಿದೆ ಅಂತ ಒಂದು ಇನ್ನೂ ಒಂದೆರಡು ಹಾಕ್ಬಿಟ್ರೆ ಇನ್ನೂ ಬೆಳಕು ಚೆನ್ನಾಗಿ ಬರುತ್ತೆ ಅಂತೇಳಿ ಅದು. ಯಾಕಂದ್ರೆ ಇವತ್ತು ಈ ಒಂದು ಬೆಳಕು ಬಂದಿರೋದಕ್ಕೆ ನಮ್ಗೆ ಮಾರ್ಕೆಟ್ ನೋಡ್ತಾ ಇದೆ ಹೆಂಗಿದೆ ಅಂದ್ರೆ ಒಂದು ಸಿಟಿಯಲ್ಲಿ ಇದ್ದಂಗಿದೆ. ಇದಕ್ಕೆ ನಮ್ಮ ಶಾಸಕರೊಂದು ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ಮಾರ್ಕೆಟಿನ ಎಲ್ಲಾ ಮಂಡಿ ಮಾಲಕರು, ರೈತ ಬಾಂಧವರು ಎಲ್ಲ ಮತ್ತು ವ್ಯಾಪಾರಸ್ಥರಿಂದ ಅವ್ರಿಗೊಂದು ಸ್ವಾಗತವನ್ನು ಕೊಡ್ತಾ ಒಂದು ಚಿಕ್ಕ ಒಂದು ಸನ್ಮಾನವನ್ನು ಮಾಡಿ. ಬಿನ್ನಿ ಅದು ಕೂಡ ಕೊಡ್ಬೇಡಂಗೆ. ಧಾನ್ಯಂ ಧನಂ ವಶಂ ಬಹುಕೀರ್ತಿ ಲಾಭಂ ಯತ ಸಂವತ್ಸರಂ ದೀರ್ಘಮಾಯು. ಅಣ್ಣನ ಸಮಾನಂತ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ವಕೀಲರಾದ ನಮ್ಮ JDS ಪಕ್ಷದ ವಕ್ತಾರರಾದಂಥ ಶ್ರೀನಿವಾಸ ರೆಡ್ಡಿನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಮಾರ್ಕೆಟಿಂದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಎಷ್ಟಪ್ಪ ಅದೇ ರೀತಿ ಗೊಲ್ಲಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಗೊಲ್ಲಳ್ಳಿ ಜಗದೀಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಮಾರ್ಕೆಟಿಂದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಸ್ನೇಹಿತರಾದಂಥ KP ಪ್ರಭಾಕರ್ ಗೊಲ್ಲಳ್ಳಿ ಪ್ರಭಾಕರ್ ಅವರು ಆಗಮಿಸಿದ ಅವ್ರಿಗೂ ಸಹ ಒಂದು ನಮ್ಮ ಮಾರ್ಕೆಟಿಂದ ಸ್ವಾಗತವನ್ನು ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಮಾರ್ಕೆಟಿನ ಕಾರ್ಯದರ್ಶಿ ಅಂತ ಹಂಸ ಲೇಖ ಅವರು ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಒಂದು ಸೀನನ್ ಹತ್ತಲ್ಲಿ ಸೀನನ್ನ ನಮ್ಮ ಐಮ್ಯಾಕ್ಸ್ ಲೈಟ್ ಅನ್ನು ಇದು ಮಾಡುವಂತ ಶೇಷಗಿರಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಒಂದು ನಮ್ಮ ಮಾರ್ಕೆಟಿಂದ ಸನ್ಮಾನ ಕೊಡ್ತಾರೆ. ಬನ್ನಿ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಆಯಿತು. ಅದೇ ರೀತಿ ನಮ್ಮ ಮಂಡಿ ಮಾಲಕರು, ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ಮತ್ತು ಮೀಡಿಯಾ ಮಿತ್ರರು ಮತ್ತು ಇನ್ನು ಮಾರ್ಕೆಟಿನ ಸಿಬ್ಬಂದಿಯವರು ಎಲ್ಲರೂ ಎಲ್ಲರಿಗೂ ನಮಸ್ಕರಿಸ್ತಾ, ಏನು ಇವತ್ತು ಸುಮಾರು 6 ತಿಂಗಳಿಂದ ನಮ್ಮ ಶಾಸಕರಲ್ಲಿ ಕೇಳ್ತಾ ಇದ್ವು, ನೀವು ಬಂದು ಜ್ಯೋತಿ ಬೆಳೆಸಬೇಕು ನಮಗೆ ಲೈಟು ಅಂತೇಳಿ. ಅದಕ್ಕೆ ಬರ್ತೀನಿ, ಆದರೆ ಸಾಯಂಕಾಲನೇ ಬರ್ತೀನಿ ಅಂತ ಹೇಳಿದ್ರೆ, ಯಾಕಂದರೆ ಇವಾಗ ಆದ ತಕ್ಷಣ ಹೆಂಗಿದೆ ಖುಷಿ ಆಗ್ತಾ ಇದೆ. ಮಧ್ಯಾಹ್ನ ಟೈಮಲ್ಲಿ ಮಾಡಿದ್ರೆ ನಮಗೇನು ಅಷ್ಟು ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ನಮಗೆ ಒಳ್ಳೆಯ ಒಂದು ಇದಾಯಿತು. ಇವಾಗ ಶಾಸಕರು ಮನವಿ ಮಾಡ್ತಾ ಇದೆ, ಆ ಲಾಸ್ಟಲ್ಲಿ ಇನ್ನೆರಡು ಆಮೇಲೆ CC ರೋಡ್ ಒಂದು ಹಾಕ್ಸ್ಬೇಕು. ಆಮೇಲೆ ಕಾಂಪೌಂಡು ಮುಖ್ಯವಾಗಿ ಕಾಂಪೌಂಡ್ ಹಾಕ್ಸ್ಬೇಕು. ರೈತರ ಭವನ ಬೇಕು ಇಲ್ಲ ಅರ್ಜೆಂಟ್ ನಮ್ಗೆ. ಯಾಕಂದ್ರೆ ರೈತರು ಇಲ್ಲಿ ನಾವು ಬಿಲ್ ಕೊಟ್ಟಾಗ ಅವ್ರ ಹತ್ರ ದುಡ್ಡಿರುತ್ತೆ, ಅವ್ರ ಹತ್ರ ಮೊಬೈಲ್ ಇರುತ್ತೆ, ಮೊಳಗಿದಾಗ ಅವ್ರಿಗೆ ಎಲ್ಲಿ ಅಂತ ಕುಂತವ್ರು ಏನು ಗೊತ್ತಾಗ್ತಾ ಇಲ್ಲ. ಕಾಂಪೌಂಡ್ ಇಲ್ದಿರ ಇಲ್ಲಿಂದ ಟೊಮಾಟೊ ಎತ್ಕೊಂಡು ಹೋಗಿ ಅದೊಂದು ನಮ್ಗೆ ಲಾಸ್ ಆಗ್ತದೆ. ರೈತರು ನಂದು 5 ಬಾಕ್ಸ್ ಹೋಯ್ತು, 10 ಬಾಕ್ಸ್ ಹೋಯ್ತು, 15 ಬಾಕ್ಸ್, ಇವತ್ತೇನೋ 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 2000 ಹೋಗೋ ಕೂಡ ಒಂದು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ, ಈ ನಮ್ಮ ಕೊರತೆಗಳಿಗೆ ನಾವು ಶ್ರಮಿಸಿ ನಮಗೆ ಅನ್ನದಾನದಲ್ಲಿ ಒಳ್ಳೆಯ ರೈತರು ಬೆಳಗ್ಗೆ ಸಾಯಂಕಾಲ ಇರೋ ರೈತರು ಅಂತ ಮಾರ್ಕೆಟು ಅಂತ ರೈತರಿಗೆ ನೀವು ಒಳ್ಳೆಯ ಸೇವೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಎಲ್ಲ ಮಂಡಿ ಮಾಲೀಕರು ಸಹ ನಿಮ್ಮ ಶಾಸಕರಲ್ಲಿ ಅನ್ನದಾನದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೊಂದು ಒಳ್ಳೆಯ ಕೆಲಸ ಆಗುತ್ತೆ. ಯಾಕಂದ್ರೆ ನಾವು ಹುಣಸೆ ಮರಕಲ್ಲಿ ರೋಡಲ್ಲಿ ಮಾರ್ಕೆಟ್ ಇದ್ದಿದ್ದು, ಇವತ್ತು ನಾವು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಭಾರತ ದೇಶದಲ್ಲಿ ಮೂಲೆಯಲ್ಲಿ ಗೊತ್ತು, ಒಡ್ಡಲ್ಲಿ ಅಂದ್ರೆ ಮುಳಬಾಲ್ ತಾಲೂಕು ಅಂದ್ರೆ ಇವತ್ತು ಡೆಲ್ಲಿಯಲ್ಲಿ ಕೇಳಿ, ಪಂಜಾಬ್ ಕೇಳಿ, ಕಲ್ಕತ್ತಾ ಕೇಳಿ, ಗುಜರಾತ್ ಕೇಳಿ, ಒರಿಸ್ಸಾ ಕೇಳಿ, ಎಲ್ಲನೇ ಕೇಳಿ, ಇವತ್ತು ಒಡ್ಡಲ್ಲಿ ಮುಳಬಾಲ್ ತಾಲೂಕು ಅಂತ ಹೆಸರಾಗಿದೆ. ಮಾರ್ಕೆಟ್ ಅನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ರೈತರಿಂದ ನಮ್ಗೆ ಇಷ್ಟು ಮಾರ್ಕೆಟ್ ದೊಡ್ಡದಾಗಿದೆ, ಬೆಳೆದಿದೆ. ನಾವು ರೈತರಿಗೆ ಏನೇ ಬೇಕಾದ್ರೆ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ. ಅಂತವ್ರಿಗೆ ಅದು ಏನು ಬೇಕಾದ್ರೂ ಇಲ್ಲಿ SBI ಬ್ಯಾಂಕ್ ಕೂಡ ಆಗಿತ್ತು. ಕಾರಣಾಂತರಗಳಿಂದ ಕೊರೋನಾದಿಂದ
ಕೊರೋನಾದಿಂದ ಅದು ಇದಾಗಿತ್ತು. ಇಲ್ಲಾಂದ್ರೆ ಇದು ಆಫೀಸು SBIಗೆ ಆಗಿತ್ತು, ಅದು ಕೊರೋನಾದಲ್ಲಿ. ಅದಕ್ಕೆ ನಮ್ಗೆ ಇನ್ನ ಸ್ವಲ್ಪ ಇವಾಗ ಟ್ರಾಫಿಕ್ ಜಾಮ್ ಆಗಿ ಫುಲ್ಲು ಒಂದು ಮಾರ್ಕೆಟ್ಗೆ ಒಂದಿಲ್ಲ. ಪಕ್ಕದಲ್ಲೇ ಒಂದು 10 ಎಕರೆ ಜಮೀನು ನೋಡಿದ್ದೀವಿ. ಅದೆಲ್ಲ ನಾವು ಅವ್ರ ಹತ್ರ ಪಾನಿ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ. ನಾವು DC ಅವ್ರಿಗೆ ನೀವು ಕೊಟ್ಟು ನಮ್ಗೆ ಅದು ಒಂದು 5 ಎಕರೆ 10 ಎಕರೆ ಕೊಡಿಸ್ಬೇಕಂತ ಹೇಳಿ ಅದರಲ್ಲಿ ಇವಾಗ ನಮ್ಮ ಮಾರ್ಕೆಟಲ್ಲಿ ಇವಾಗ ಅಮೌಂಟ್ ಇದೆ. ಇಲ್ಲಿ ಸೇಲ್ ಆಗಿರೋ ಒಂದು ಸೇಲ್ಗಳು ಅಮೌಂಟ್ ಇದೆ. ಅದಕ್ಕೆ ನೀವು ಒಂದು ಸ್ಪಂದಿಸಿ ಅದಕ್ಕೆ ಒಂದು DC ಅವ್ರನ್ನ ಕೇಳಿ ಒಂದು ಒಳ್ಳೆಯದಾಗುತ್ತೆ. ಇದಕ್ಕೆ ಒಂದು ಮಾರ್ಕೆಟ್ ನಾವು ಒಂಥರ ಇದಾಗುತ್ತೆ. ಮುಖ್ಯವಾಗಿ ಇನ್ನೊಂದೇನಂದ್ರೆ ನಮ್ಗೆ ಟ್ರಾಫಿಕ್ ಇಂದ ಒಂದು ಬಾಸ್ಗೆ 100 ರೂಪಾಯಿ ಕಡಿಮೆ ಹೋಗ್ತದೆ ರೈತರಿಗೆ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಅಲ್ಲಿ ಗಾಡಿ ಹೋಗಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಅದೊಂದು ನಮ್ಗೆ ಒಂದು ಇದು ಮಾಡ್ಕೊಡ್ಬೇಕು. ನಾವು ಯಾವುದೇ ಒಂದು ನಮ್ಮ ರೈತರ ಬಗ್ಗೆ ಕೇಳ್ತೀವಿ. ರೈತರ ಬಗ್ಗೆ ನಾವು ಯಾವುದೇ ಒಂದು ನಮ್ಗೆ ಒಂದು ಮನವಿ ಮಾಡಿದಾಗ ನೀವು ಮಾಡ್ಕೊಡ್ಬೇಕಂತೇಳಿ ಎಲ್ಲಾ ಮಾರ್ಕೆಟ್ ಮಂಡಿನ ಮಾಲೀಕರು ರೈತರು ಎಲ್ಲರೂ ನಮ್ಗೆ ಮನವಿ ಮಾಡ್ತೀನಿ. ಎಲ್ಲ 4 ಮಾತಾಗ ಎಲ್ರಿಗೂ ನಮಸ್ಕರಿಸ್ತಾ. ಜೈ ಹಿಂದ್. ಸುದೀರ್ಘವಾಗಿ ಬೆಳಗ್ಗೆಯಿಂದ ಇಲ್ಲಿ ತನಕ ಸುಮಾರು 13-14 ಕಾಮಗಾರಿಗಳನ್ನ ಪೂಜೆ ಮಾಡೋ ಮುಖಾಂತರವಾಗಿ, ಕೆಲವು ಶಂಕುಸ್ಥಾಪನೆ ಕೆಲವು ಉದ್ಘಾಟನೆ ಮುಖಾಂತರವಾಗಿ ಇವತ್ತೇನು ನನ್ನ ಜೊತೆ ಕೂರಿರ್ತಕ್ಕಂಥ ಎಲ್ಲ ನನ್ನ ಸರ್ವಜನ ನಾಯಕರು ಕೂಡ ನನ್ನ ಕೃತಜ್ಞತೆ ಸಲ್ಲಿಸ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರು ಬೆಳಗಿಂದ ಸಾಯಂಕಾಲ ತನಕ ನನ್ನ ಜೊತೆ ಇದ್ದೀರಿ. ಇದನ್ನು ಕುಟುಂಬ ಅಂತ ಕರೀತಾರೆ. ಈ ಕುಟುಂಬ ಹಿಂಗೆ ಇರಲಿ, ಮುಂದೋಗ್ಲಿ ಅಂತ ಕೇಳ್ತೀನಿ. ಸೊ ಇವತ್ತು ನಮ್ಮ ಸತ್ಯಣ್ಣ ಹೇಳ್ದಂಗೆ ಯಥೇಚ್ಛವಾಗಿ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ಮಾರ್ಕೆಟ್ ಇದ್ರೆ ಅದು ಒಡ್ಡಳ್ಳಿ ಮಾರ್ಕೆಟು. ಒಡ್ಡಳ್ಳಿನ ಎಲ್ಲ ಮಾಲೀಕರು ಕೂಡ ನಾನು ಧೈರ್ಯ ಕೊಟ್ಟು ಯಥೇಚ್ಛವಾಗಿ 99% ಆ ಮಾಲೀಕರೆಲ್ಲ ಧೈರ್ಯ ಕೊಟ್ಟು ನನಗೆ ಹೆಲ್ಪ್ ಮಾಡಿ, ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ. ಆ ಋಣ ತೀರ್ಸೋಕ್ಕಾಗಲ್ಲ. ಇದು ಒಂದು ಲೈಟಿಂದ ತೀರಿಸುವಂಥ ಋಣ ಅಲ್ಲ ಅದು. ಸೊ ಅದರಿಂದ ಈ ಕೂಡಲೇ ಇಲಾಖೆಯಲ್ಲಿ ಇದ್ದಿರ್ತಕ್ಕಂಥ 2 ಕೋಟಿ ಅಮೌಂಟು ವಾಪಸ್ ತಗೊಂಡಿದ್ದಾರೆ. ಆ ಇಲಾಖೆಯಿಂದ 2 ಕೋಟಿಯಿಂದ ಕಾಂಪೌಂಡ್ ಕಟ್ಟಿ ಈ ರೈತ ಭವನ ಕಟ್ಟಬೇಕಂತ ಪ್ಲಾನ್ ಹಾಕಿದ್ದೆ. ದುರದೃಷ್ಟಕರ ಆ ಅಮೌಂಟ್ ವಾಪಸ್ ತಗೊಂಡಿದ್ದಾರೆ. ಏನಕ್ಕೆ ವಾಪಸ್ ತಗೊಂಡೆ ಅಂತ ಕೇಳಿದಾಗ ನೀವು JDS ಶಾಸಕರು ಅದಕ್ಕೆ ವಾಪಸ್ ಹೋಗಿದೆ ಅಂತ ಹೇಳಿದ್ದಾರೆ. ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನನ್ನ ಪರಿಸ್ಥಿತಿ, ನನ್ನ ನೋವು ಹೆಂಗಿರ್ಬೇಕಂತ ನೀವು ಅರ್ಥ ಮಾಡ್ಕೋಬೇಕು. ಈ ಕೂಡಲೇ ಬರ್ತಕ್ಕಂಥ ಬೆಳಗಾಂ ಸೆಷನಲ್ಲಿ ಕೂಡ ಪಾಯಿಂಟ್ ರೈಸ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಈ ಕಾಂಪೌಂಡ್ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಬೈ ಚಾನ್ಸ್ ಏನಾದರೂ ಆಗದೆ ಇದ್ರೆ ನನ್ನ ಸ್ವಂತ ಅನುದಾನದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಡ್ತೀನಿ. ಈಗಾಗಲೇ ನಮ್ಮ ಸತ್ಯಣ್ಣ ಒಂದು ಮಾತು ಹೇಳ್ತಾ ಇದ್ರು, ಟ್ರಾಫಿಕ್ ಸಮಸ್ಯೆ ಅಂತ. ಬೆಳಗ್ಗೆ ಸುದೀರ್ಘವಾಗಿ ನಾನು MP ಅವರು, ಇಂಚರ ಗೋವಿಂದರಾಜ್ ಅವರು, ಕೋಲಾರ ಶಾಸಕರ ಇರ್ತಕ್ಕಂಥ ಜಿ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಕೂಡ ಸುದೀರ್ಘವಾಗಿ ಬೆಳಗ್ಗೆ 3 ತಾಸುಗಳ ಕಾಲ DC ಆಫೀಸಲ್ಲಿ ಮೀಟಿಂಗ್ ಮಾಡಿ ಅವರು ಶರಣಾಗಿದ್ದಾರೆ. ಜನವರಿ 15ನೇ ತಾರೀಕು ಒಳಗಡೆ ಕಾಂಟ್ರಾಕ್ಟ್ರು ಬಿಟ್ಕೊಡ್ತಾರೆ. ನಾಳೆಯಿಂದ ಫಾಸ್ಟ್ ವರ್ಕ್ ಆಗುತ್ತೆ. ಜನವರಿ 15ನೇ ತಾರೀಕು ನಮಗೆ ಸುಸೂತ್ರವಾಗಿ ಇದನ್ನ ಬಿಟ್ಕೊಡೋಕೆ ಒಪ್ಕೊಂಡಿದ್ದಾರೆ. ನಾಳೆಯಿಂದನೇ ಫಾಸ್ಟ್ ಆಗ್ತದೆ. ಸೊ ಅದರಿಂದ ನೀವು ತಾವು ಇದು ಮಾಡಬೇಕು. ಮಳೆಯಿಂದ ಸ್ವಲ್ಪ ಅವರಿಗೆ ಅನವಸ್ಥೆ ಆಗಿದೆ, ವ್ಯವಸ್ಥೆ ಕಮ್ಮಿ ಆಗಿದೆ. ಸೊ ಅದರಿಂದ ನಾನು ಈ ಒಂದು ಏನು ನಮ್ಮ ಮಾರ್ಕೆಟ್ ಒಳಗಡೆ CC ರಸ್ತೆ ಬೇಕು ಅದು ಕೂಡ ನಾನು ಪ್ಲಾನ್ ಮಾಡಿ ಆದಷ್ಟು ಬೇಗ ನಾನು ಹಾಕ್ಕೊಡ್ತೀನಿ. ಏನು ರೈತಾಪಿ ಜನ ಅಂತ ಬಂದಾಗ ಇಡೀ ಸೌತ್ ಇಂಡಿಯಾ ಮಾರ್ಕೆಟ್ ಅಲ್ಲಿ ಬಂದಾಗ ನಮ್ಮ ಒಡ್ಡಳ್ಳಿ ಫಸ್ಟ್ ಇದೆ. ಈ ತರ ಮಾರ್ಕೆಟ್ ನ ಬೆಳೆಸ್ತಕ್ಕಂಥ ಆದ್ಯ ಕರ್ತವ್ಯನ ಸರ್ಕಾರ ಮುಂದ್ಬರ್ಬೇಕು. ಅದ್ಯಾಕೋ ಈ ಸರ್ಕಾರಕ್ಕೆ ಎಷ್ಟು ಚಾಟಿ ಹಾಕೋದು ಕೂಡ ಈ ಸರ್ಕಾರ ಎದ್ದೇಳ್ತಾ ಇಲ್ಲ. ಈಗಾಗಲೇ ಜನಶಾಪ ಸರ್ಕಾರಕ್ಕೆ ತಟ್ಟಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಶಾಸಕರು ಹೇಳ್ತಾರೆ ಆದಷ್ಟು ಬೇಗ ಹೋಗ್ಬಿಟ್ರೆ ಸಾಕಪ್ಪ ಅಂತ. ಸೊ ಅದರಿಂದ ಆದಷ್ಟು ಬೇಗ ಈ ಒಂದು ಮಾರ್ಕೆಟ್ಗೆ ನನ್ನ ಕೈಲಿ ಎಷ್ಟಾದೋ ಅಷ್ಟು ಅದನ್ನ ನಾನು ಶತಪ್ರಯತ್ನ ಮಾಡಿ ಮತ್ತೆ ಈ ಮಾರ್ಕೆಟ್ಗೆ ಬರ್ತೀನಿ ಅಂತ ಹೇಳ್ತಾ, ಇವತ್ತು ಸುದೀರ್ಘವಾಗಿ ನನ್ನ ಜೊತೆ ಬೆಳಗ್ಗೆಯಿಂದ HBPಲ್ಲಿಂದ ಹಿಡಿದು, ಬಂಗ್ವಾದಿಂದ ಹಿಡಿದು, ನಮ್ಮ ಏನು ತಮಿಳುನಾಡಿಂದ ಹಿಡಿದು, ಪೆರ್ಮಾಕಳಿಂದ ಹಿಡಿದು, ನಗವಾರದಿಂದ ಹಿಡಿದು, ನಮ್ಮ ಕಡಲೆ ಕ್ರಾಸಿಂದ ಹಿಡಿದು, ಕಾಡೇಪಲ್ಲಿಂದ ಹಿಡಿದು, ತೊಂಡಳ್ಳಿಯಿಂದ ಹಿಡಿದು, ಸಿದ್ನಳ್ಳಿಯಿಂದ ಹಿಡಿದು, ಪದ್ಮಘಟ್ಟದಿಂದ ಹಿಡಿದು ಈಗ ಲಾಸ್ಟಿಗೆ ಬಂದು ಇಲ್ಲಿ ನಿಂತಿದ್ದೀನಿ. ಐಮಸ್ ಲೈಟ್ ಉದ್ಘಾಟನೆ ಮಾಡಿ ಹೋಗ್ತಾ ಇದ್ದೀನಿ. ನಾಳೆ ನನಗೆ ಕಾರ್ಯಕ್ರಮ ಬಿಟ್ಟು ಕುರುಬರು ಮತ್ತು ಇನ್ನೊಂದು ಬಗರ್ಕುಂ ಕಾರ್ಯಕ್ರಮ ಇದೆ. ಅದನ್ನ ನಾಳಿದ್ದ ಬಂದ್ಬಿಟ್ಟು ನಾನು ಏನು KBPಯಲ್ಲಿ ಗುಮ್ಕುಲ್ ಮತ್ತು ಇದು ಪಿಚ್ಗೋಳ್ ಪಂಚಾಯತಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೂಡ 9 ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ MNತ್ತ ಮತ್ತು ಬಲ್ಲಾಗ್ ಹೋಗ್ತಾ ಇದ್ದೀನಿ. ಅಲ್ಲಿ ಕೂಡ ನಮ್ಮ ತಾಯಿಯವರು ಹೋಬಳಿಗೆ ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ದುಗ್ಸಂದ್ರ ಹೋಬಳಿದಲ್ಲಿ ಸುಮಾರು 86 ಕಾಮಗಾರಿಗಳನ್ನ ಇವತ್ತೇನು ಕೈಗೆತ್ಕೊಂಡಿದೀವಿ. ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಮುಗಿಸಿ ನಾನು ಇದೇ ತಿಂಗಳ 10ನೇ ತಾರೀಕಿಂದ ಪಂಚಾಯತಿಗೆ ಟೂರ್ ಹೋಗ್ತಾ ಇದ್ದೀನಿ. ಸೊ ಅದರಿಂದ ಇಷ್ಟು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಹೊಂದಿಸ್ತಾ 2.5 ವರ್ಷ ಆಗಿದೆ. ನಾನು ಕಲ್ತಿದ್ದಾಗಿದೆ, ಪಾಠ ಕಲಿಸೋದಾಗಿದೆ.
ಪಾಠ ಕಲಿಸೋರೇ ಪಾಠ ಕಲ್ತಿದ್ದೀನಿ. ಇನ್ಮುಂದೆ ನಾನು ಜನ ಜೊತೆ ಇದ್ದು ನಿಮ್ಮ ಸುದೀರ್ಘ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.